ಈ ಬೈಕ್ ಟ್ಯಾಕ್ಸಿಗಳಿಗೆ ಫುಲ್ ಸ್ಟಾಪ್ ಬಿದ್ದ ಬಳಿಕ ಆಟೋ ಚಾಲಕರು ದುಪ್ಪಟ್ಟು ವಸೂಲಿ ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದು ಆರೋಪ ಕೇಳಿಬಂದಿತ್ತು. ಇದೀಗ ದುಪ್ಪಟ್ಟು ಹಣ ವಸೂಲಿ ಮಾಡ್ತಿದ್ದಂತಹ ಆಟೋ ಚಾಲಕರಿಗೆ ಶಾಕ್ ಎದುರಾಗಿದೆ. ಒಂದೇ ವಾರದಲ್ಲಿ 1000ಕ್ಕೂ ಹೆಚ್ಚು ಕೇಸ್ಗಳು ದಾಖಲಾಗಿದ್ದಾವೆ. 1000ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದ್ದಾವೆ. ಇದರಲ್ಲಿ 233 ಆಟೋಗಳನ್ನು ಸೀಸ್ ಮಾಡಲಾಗಿದೆ. ಬೈಕ್ ಟ್ಯಾಕ್ಸಿ ರದ್ದಾದ ಬೆನ್ನಲ್ಲೇ ಕೆಲವು ಚಾಲಕರಿಂದ ದುಪ್ಪಟ್ಟು ವಸೂಲಿ ಮಾಡಲಾಗ್ತಾ ಇತ್ತು. ಒಂದು ರೀತಿ ಹಗಲು ದರೋಡೆಗೆ ಈ ಒಂದು ಆಟೋ ಚಾಲಕರು ಇಳಿದಿದ್ರು. ಕೆಲವರು ಅವರ ವಿರುದ್ಧ ಈಗ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಕಳೆದ 1 ವಾರದಿಂದ ಬೆಂಗಳೂರಿನಲ್ಲಿ ಅಧಿಕಾರಿಗಳು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ತಂಡಗಳನ್ನು ರಚನೆ ಮಾಡಿಕೊಂಡು ವಲಯ ವ್ಯಾಪ್ತಿಯಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಬೆಂಗಳೂರಿನ 11 RTO ಕಚೇರಿ ವ್ಯಾಪ್ತಿಯಲ್ಲಿ ಒಟ್ಟು 20 ತಂಡಗಳನ್ನು ರಚನೆ ಮಾಡಲಾಗಿದೆ. ಇನ್ನು ಅದೇ ರೀತಿಯಾಗಿ ಈಗ ಎಷ್ಟು ಪ್ರಕರಣಗಳು ದಾಖಲಾಗಿದೆ ಅಂತ ನೋಡೋದಾದರೆ ಯಲಹಂಕದಲ್ಲಿ 51 ಪ್ರಕರಣ, 6 ಆಟೋಗಳು ಸೀಸ್ ಆಗಿದೆ. ಇನ್ನು ಅದೇ ರೀತಿಯಾಗಿ ಬೆಂಗಳೂರು ಕೇಂದ್ರದಲ್ಲಿ 143 ಪ್ರಕರಣಗಳು, 69 ಆಟೋಗಳು ಸೀಸ್ ಆಗಿದ್ದಾವೆ. ಬೆಂಗಳೂರು ಪಶ್ಚಿಮದಲ್ಲಿ 93 ಪ್ರಕರಣಗಳು, ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ 117 ಪ್ರಕರಣಗಳು, 22 ಆಟೋಗಳನ್ನು ಸೀಸ್ ಮಾಡಲಾಗಿದೆ. ಇನ್ನು ಅದೇ ರೀತಿಯಾಗಿ ಬೆಂಗಳೂರು ಪೂರ್ವದಲ್ಲಿ 115, 13 ಆಟೋಗಳು ಸೀಸ್ ಆಗಿದ್ದಾವೆ. ಬೆಂಗಳೂರು ಉತ್ತರದಲ್ಲಿ 140 ಪ್ರಕರಣಗಳು, 12 ಆಟೋಗಳನ್ನು ಸೀಸ್ ಮಾಡಲಾಗಿದೆ. KR ಪುರಂನಲ್ಲಿ 78 ಪ್ರಕರಣಗಳು, 19 ಆಟೋಗಳು ಸೀಸು. ಚಂದಾಪುರದಲ್ಲಿ 49 ಆಟೋಗಳು, ಅದರಲ್ಲಿ 30 ಆಟೋಗಳು ಸೀಸು. ಬೆಂಗಳೂರು ದಕ್ಷಿಣದಲ್ಲಿ 147 ಪ್ರಕರಣ, 15 ಆಟೋಗಳು ಸೀಸ್ ಆಗಿದ್ದಾವೆ. ಜ್ಞಾನ ಭಾರತಿಯಲ್ಲಿ 43, ಅದರಲ್ಲಿ 40 ಆಟೋಗಳು ಸೀಸ್ ಆಗಿದ್ದಾವೆ. ಈ ರೀತಿ ಎಲ್ಲೆಲ್ಲಿ ಈ ಒಂದು ಆಟೋ ಚಾಲಕರು ಸುಲಿಗೆ ಮಾಡ್ತಾ ಇದ್ರು, ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣಗಳು ದಾಖಲಾಗಿ ಆಟೋಗಳನ್ನು ಸೀಸ್ ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನು ಅದೇ ರೀತಿಯಾಗಿ ಆ್ಯಪ್ಗಳ ಮೂಲಕವಾಗಿ ನೋಡಿದಾಗ ಓಲಾದಲ್ಲಿ 35 ಕೇಸು, ಊಬರ್ನಲ್ಲಿ 59, ರ್ಯಾಪಿಡೋದಲ್ಲೂ ಕೂಡ ಪ್ರಕರಣಗಳು ದಾಖಲಾಗಿದ್ದಾವೆ. 92 ಕೇಸ್ಗಳು, ನಮ್ಮ ಯಾತ್ರಿಯಲ್ಲಿ 25 ಕೇಸ್ಗಳು ದಾಖಲಾಗಿದ್ದಾವೆ. ಇತರೆ ಆ್ಯಪ್ಗಳು, ಈ ಆ್ಯಪ್ಗಳನ್ನು ಬಿಟ್ಟು ಬೇರೆ ಆ್ಯಪ್ಗಳಲ್ಲಿ ಒಟ್ಟು 795 ಪ್ರಕರಣಗಳು ದಾಖಲಾಗಿದೆ. ಇನ್ನು ಓಲಾದಲ್ಲಿ ದಾಖಲಾಗಿದ್ದಂತಹ ಪ್ರಕರಣಗಳಲ್ಲಿ 4 ಆಟೋಗಳನ್ನು ಸೀಸ್ ಮಾಡಲಾಗಿದೆ. ಊಬರ್ನಲ್ಲಿ 14 ಆಟೋಗಳನ್ನು ಸೀಸ್ ಮಾಡಲಾಗಿದೆ. ರ್ಯಾಪಿಡೋದಲ್ಲಿ 32, ನಮ್ಮ ಯಾತ್ರಿಯಲ್ಲಿ ದಾಖಲಾಗಿದ್ದಂತಹ ಪ್ರಕರಣಗಳಲ್ಲಿ ಒಟ್ಟು 4 ಆಟೋಗಳನ್ನು ಸೀಸ್ ಮಾಡಲಾಗಿದೆ. ಇತರೆ ಆ್ಯಪ್ಗಳಲ್ಲಿ ಸರಿಸುಮಾರು 179 ಆಟೋಗಳನ್ನು ಸೀಸ್ ಮಾಡಲಾಗಿದೆ. ಅಂದರೆ ಈ ಒಂದು ಆಟೋ ಚಾಲಕರ ಸುಲಿಗೆಗೆ ಜನಸಾಮಾನ್ಯರು ರೋಸಿ ಹೋಗಿದ್ದರು, ಆಕ್ರೋಶ ಕೂಡ ಹೊರಹಾಕ್ತಾ ಇದ್ದರು. ಈ ನಡುವೆ ಕೆಲವು ಸಾರ್ವಜನಿಕರು ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಕೂಡ ದಾಖಲು ಮಾಡಿದರು, ಕೆಲವು ಕೇಸ್ಗಳನ್ನು ದಾಖಲು ಮಾಡಿದರು. ಇದಕ್ಕೆ ಸಂಬಂಧಪಟ್ಟಂತೆ ಒಟ್ಟು 20 ತಂಡಗಳನ್ನು ಅಧಿಕಾರಿಗಳು ರಚನೆ ಮಾಡಿದರು. ಈ 20 ತಂಡಗಳು ಈ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಆಟೋಗಳನ್ನು ಸೀಸ್ ಮಾಡಿ ಅವರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಅಂತ ಮುಂದಾಗ್ತಾ ಇದ್ದಾವೆ. ಬೈಕ್ ಟ್ಯಾಕ್ಸಿಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ತಲೆನೋವಿತ್ತು. ಆಟೋ ಚಾಲಕರು ಕೂಡ ಇದೇ ವಿಚಾರ ಹೇಳ್ತಾ ಇದ್ರು, ಸಾಕಷ್ಟು ಪ್ರತಿಭಟನೆಗಳನ್ನು ಮಾಡ್ತಾ ಇದ್ರು, ಅವಲತ್ಕೊಳ್ತಾ ಇದ್ರು. ಬೈಕ್ ಟ್ಯಾಕ್ಸಿ ಸಾಕಪ್ಪ, ನಿಲ್ಲಿಸಿ ಇದನ್ನು ಅಂತ ಹೈಕೋರ್ಟ್ ಮೆಟ್ಟಿಲು ಕೂಡ ಏರಿಯಾಗಿತ್ತು. ಹೈಕೋರ್ಟ್ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ನಿರ್ದೇಶನ ಕೊಟ್ಟಿತ್ತು. ಆದರೆ ಬೈಕ್ ಟ್ಯಾಕ್ಸಿಗಳು ನಿಲ್ತಾ ಇದ್ದಂತೆ ಸಾರ್ವಜನಿಕರ ಹಗಲು ದರೋಡೆ ಸುಲಿಗೆಗೆ ಕೆಲವು ಆಟೋ ಚಾಲಕರು ಮುಂದಾಗ್ತಾ ಇದ್ರು. ಈಗ ಆಟೋಗಳನ್ನು ಸೀಸ್ ಮಾಡುವ ಮೂಲಕವಾಗಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಲಾಗ್ತಾ ಇದೆ.